ಸ್ನೇಹಿತರೆ, ಎಂತಹ ಸುಂದರ ಮನಮೋಹಕ ಒಂದು ಕೋಟೆ ನೋಡ್ತಾ ಇದ್ದೀರಾ ಅಲ್ವಾ? ಅದ್ಭುತವಾದ ಕೋಟೆ. ಆ ಕೋಟೆಯ ಸ್ಟ್ರಕ್ಚರ್ ಸಹ ಅಷ್ಟೇ ಪರ್ಫೆಕ್ಟಾಗಿ ಕಟ್ಟಿದ್ದಾರೆ. ಸುಂದರ ಪ್ರಕೃತಿ ವಾತಾವರಣ, ಬಹುದಾದ ದೊಡ್ಡದಾದ ಕಂದಕದ ಮೇಲಿರುವಂತಹ ದೊಡ್ಡದಾದ ಬಲಿಷ್ಠವಾದ ಕೋಟೆ, ಸುತ್ತ ದೊಡ್ಡ ದೊಡ್ಡ ಮರಗಳು, ಆ ಒಂದು ಕಂದಕಕ್ಕೆ ಹಾಗೂ ರಸ್ತೆಗೂ ಇರುವಂತಹ ಸೇತುವೆ. ನಿಮಗೆ ಆಲ್ರೆಡಿ ಈಗ ಅನ್ನಿಸ್ತಾ ಇದೆ ಇದು ಯಾವ ಕೋಟೆ ಇರಬಹುದು ಅಥವಾ ಇದು ಯಾವ ಸ್ಥಳ ಇರಬಹುದು, ಇಷ್ಟು ಸುಂದರವಾಗಿ ಹಾಗೂ ಬಲಿಷ್ಠವಾದ ಈ ಸ್ಥಳ ಎಲ್ಲಿರಬಹುದು, ಹೇಗಿರಬಹುದು, ಇದೆಲ್ಲ ಮಾಹಿತಿ ನಿಮಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಕುತೂಹಲ ಸ್ಟಾರ್ಟ್ ಆಗಿದೆ ಅಲ್ವಾ? ಹೌದು ಸ್ನೇಹಿತರೆ, ಇದು ನೂರಾರು ವರ್ಷಗಳ ಹಿಂದೆ ಕಟ್ಟಿದಂತಹ ಬಹುದೊಡ್ಡದಾದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಾಗೂ ತುಂಬ ಸುಂದರವಾದ ಬಲಿಷ್ಠವಾದ ಒಂದು ಕೋಟೆ ಇದು. ಈ ಕೋಟೆ ಎಲ್ಲಿದೆ, ಹೇಗಿದೆ, ಯಾರಿದನ್ನು ಕಟ್ಟಿದ್ದು, ಯಾವಾಗ ಕಟ್ಟಿದ್ರು, ಯಾವ ಕಾರಣಕ್ಕೆ ಕಟ್ಟಿದ್ರು, ಈ ಕೋಟೆಯನ್ನು ಆಳಿದಂತಹ ರಾಜರುಗಳು ಯಾರ್ಯಾರು, ಎಲ್ಲವನ್ನು ತಿಳಿಸ್ಬೇಕು ಅಂದ್ಕೊಂಡೆ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಆಲ್ರೆಡಿ ಕುತೂಹಲ ಭರಿತ ಆಗಿದೆ. ಈ ಕಂದಕ ನೋಡಿ, ಎಷ್ಟು ಬಹುದೊಡ್ಡದಾದ ಕಂದಕ, ಏನಕ್ಕೋಸ್ಕರ ಈ ಕಂದಕ ಕಟ್ಟಿದ್ರು ಅಂತಲೂ ಸಹ ಮಾಹಿತಿ ಕೊಡ್ತೀನಿ. ಯಾವ ಯಾವ ವಾಸ್ತುಶಿಲ್ಪದಲ್ಲಿ ಈ ಕೋಟೆಯನ್ನು ಕಟ್ಟಿದ್ದಾರೆ, ಇದಿರುವ ಸ್ಥಳ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಅದೇ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ನಾನೀಗ ನಿಮ್ಮನ್ನೆಲ್ಲ ಕರೆದುಕೊಂಡು ಹೊರಟಿರುವುದು ಸುಂದರವಾದ ಒಂದು ತಾಣ, ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯವಾದ ಕೇರಳಕ್ಕೆ. ಭಾರತದ ಈಶಾನ್ಯ ಭಾಗದಲ್ಲಿಯ ಪಶ್ಚಿಮ ಘಟ್ಟಗಳ ಸೀಳು ಅಥವಾ ತೆರಪು. ಈ ಸೀಳು ಉತ್ತರದ ನೀಲಗಿರಿ ಬೆಟ್ಟಗಳು ಹಾಗೂ ದಕ್ಷಿಣದ ಅನೈಮಲೈ ಬೆಟ್ಟಗಳ ನಡುವೆ ಇದೆ. ಇದಕ್ಕೆ ಪಾಲಘಾಟ್ ಚೇರಿ ಕಣಿವೆ ಎಂಬ ಹೆಸರೂ ಇದೆ. ಪಾಲಘಾಟ್ ತೆರಪಿನ ಉತ್ತರದಲ್ಲಿ ವಡಮಲೈ ಬೆಟ್ಟ, ದಕ್ಷಿಣದಲ್ಲಿ ತೆನ್ಮಲೈ ಬೆಟ್ಟ ಸಾಲುಗಳಿವೆ. ಪಾಲಘಾಟ್ ತೆರಪಿನ ಬಳಿಯ ಕಣಿವೆ ಸಮುದ್ರ ಮಟ್ಟಕ್ಕಿಂತ 152 ಮೀಟರ್ಗಿಂತ ಹೆಚ್ಚು ಎತ್ತರವಾಗಿಲ್ಲ. 32 ಕಿಲೋಮೀಟರ್ ಅಗಲವಿರುವ ಈ ತೆರಪು ಕೇರಳ ಮತ್ತು ತಮಿಳುನಾಡು ಗಡಿಯ ನಡುವಣ ಸೀಳುದಾರಿ. ಈ ತೆರಪಿನ ರೈಲು ಮಾರ್ಗ ಹಾಗೂ ಹೆದ್ದಾರಿಗಳಿಂದ ಕೇರಳದ ಪಾಲಘಾಟ್ ಜಿಲ್ಲೆಗೂ ತಮಿಳುನಾಡಿನ ಕೊಯಮತ್ತೂರು ಮತ್ತು ಪೊಲ್ಲಚಿ ಪಟ್ಟಣಗಳಿಗೂ ಸಂಪರ್ಕ ಉಂಟಾಗಿದೆ. ಉತ್ತರ ಹಾಗೂ ದಕ್ಷಿಣ ಭಾರತದ ವಾಯುಗುಣದ ಮೇಲೂ ಪಾಲಘಾಟ್ ತೆರಪಿನ ಪ್ರಭಾವವಿದೆ. ಪಶ್ಚಿಮ ಘಟ್ಟಗಳ ಕಡೆ ಬೀಸುವ ನೈಋತ್ಯ ಮಾರುತಗಳು ಹಾಗೂ ಬಂಗಾಳ ಕೊಲ್ಲಿಯ ಚಂಡಮಾರುತಗಳು ದಕ್ಷಿಣ ಭಾರತದ ಸಾಗುವುದು ಈ ತೆರಪಿನ ಮೂಲಕ. ಸುಂದರ ಇತಿಹಾಸ, ಪರಂಪರೆ, ಸಂಸ್ಕೃತಿಗೆ ನೆಲೆ ನೀಡಾದ ತಾಣ ಕೇರಳ. ಇಲ್ಲಿಯ ಪ್ರತಿಯೊಂದು ಪ್ರದೇಶವು ಅದ್ಭುತ ಕಲೆ, ಸಂಪ್ರದಾಯವನ್ನು ಒಳಗೊಂಡಿದೆ. ಈ ನಾಡಿನ ಐತಿಹಾಸಿಕ ಸ್ಮಾರಕಗಳು ಹಾಗೂ ವೈಭವದಿಂದ ಕೂಡಿರುವ ದೇವಾಲಯಗಳು ನಮ್ಮನ್ನು ಪುರಾತನ ಕಾಲಕ್ಕೆ ಕರೆದೊಯ್ಯುತ್ತವೆ. ಅಪರೂಪದ ಹಿನ್ನೆಲೆ ಹೊಂದಿರುವ ಕೋಟೆಯೊಂದು ಕೇರಳದ ಹಿರಿಮೆಯನ್ನು ಹೆಚ್ಚಿಸುತ್ತಿದೆ. ಅದೇ ಪಾಲಕ್ಕಾಡ್ ಕೋಟೆ. ಅತಿ ಎತ್ತರದ ಗೋಡೆಗಳನ್ನು, ಬಲಿಷ್ಠವಾದ ಕಲ್ಲುಗಳಿಂದ ಕೂಡಿದ ಗಟ್ಟುಮುಟ್ಟಾದ ಈ ಕೋಟೆ, ಬಹುದೊಡ್ಡದಾದ ಕಂದಕಗಳು, ಬೃಹದಾಕಾರದ ಒಂದು ಮಂಟಪಗಳನ್ನು ಹೊಂದಿರುವಂಥ ಈ ಕೋಟೆ ಪಾಲಕ್ಘಾಟಿನಲ್ಲಿರುವಂತಹ ಅತ್ಯಂತ ಹಳೆಯದಾದ ಕೋಟೆ. ಈ ಕೋಟೆಯನ್ನು 1764ರಲ್ಲಿ ಪಾಲ್ಘಾಟಿನ ದೊರೆ ತನ್ನ ವೈರಿಗಳ ವಿರುದ್ಧ ಹೋರಾಡಲಿಕ್ಕೆ ಹೈದರ್ ಅಲಿಯ ಸಹಾಯವನ್ನು ಬೇಡ್ತಾನೆ. ಆಗ ಹೈದರ್ ಅಲಿ ಈ ಕೇರಳದ ಪಾಲಕ್ಕಾಡ್ ಸ್ಥಳದಲ್ಲಿ ಈ ಕೋಟೆಯನ್ನು ಕಟ್ಟಿಸಿ ಅಲ್ಲಿ ತನ್ನ ಸೈನ್ಯವನ್ನೇ ಇಟ್ಟು ಆ ಪಾಲ್ಘಾಟ್ ದೊರೆಯ ಶತ್ರುಗಳ ವಿರುದ್ಧ ಹೋರಾಡಿ ಆ ನಂತರ ಈ ಕೋಟೆಯನ್ನು ತಾನೇ ವಶಪಡಿಸ್ಕೊಳ್ತಾನೆ. ಅಂದರೆ ನಾನು ಕಟ್ಟಿರೋ ಕೋಟೆ ನನಗೇ ಬಿಟ್ಕೊಡ್ಬೇಕು ಅಂತೇಳಿ. ಆ ಸ್ಥಳ ಇವ್ರದ್ದು, ಆದರೆ ಕಟ್ಟಿಸಿದ್ದು ಹೈದರ್ ಅಲಿ. ಬಹುದೊಡ್ಡ ಕಂದಕವನ್ನು ಕಟ್ಟಿಸಿದ್ದಾರೆ ಸ್ನೇಹಿತರೆ. ಈ ಕಂದಕ ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈ ಕಂದಕಗಳಲ್ಲಿ ಮೊಸಳೆಗಳನ್ನು ಬಿಡ್ತಾರೆ. ಯಾವುದೇ ಶತ್ರು ಈ ಕೋಟೆಯನ್ನು ಮುತ್ತಿಗೆ ಹಾಕಲು ಬರಬೇಕಾದ್ರೆ ಈ ಕಂದಕವನ್ನು ದಾಟಿಯೇ ಕೋಟೆಯನ್ನು ಟಚ್ ಮಾಡಬೇಕು. ಯಾಕೆಂದರೆ ಕೋಟೆಯ ಸುತ್ತಲೂ ಅನೇಕ ಕಿಲೋಮೀಟರ್ಗಳ ದೂರದಷ್ಟು
ಅನೇಕ ಮೀಟರ್ಗಳಷ್ಟು ದೂರದಲ್ಲೂ ಕಂದಕಗಳನ್ನು ಮಾಡಿ ಬಹುದೊಡ್ಡ ಆಳವಾದ ಕಂದಕವನ್ನು ಮಾಡಿ ಅದರಲ್ಲಿ ಮೊಸಳೆಗಳನ್ನು ಬಿಡ್ತಾ ಇರ್ತಾರೆ. ಯಾವುದೇ ಶತ್ರು ಈ ಕೋಟೆಯನ್ನು ಮುತ್ತಬೇಕು ಅಂತ ಬಂದಾಗ ಈ ಕಂದಕವನ್ನು ದಾಟಿಯೇ ಬರಬೇಕಾಗ್ತಿತ್ತು. ಆ ಕಂದಕವನ್ನು ದಾಟಕ್ಕೆ ಈ ಸೈನಿಕರು ಆ ಕಂದಕದ ಒಳಗಡೆ ಇಳಿದಾಗ ಮೊಸಳೆಗಳು ಅವ್ರನ್ನ ತಿಂತಾ ಇತ್ತು. ಜೊತೆಗೆ ಅವರು ಆ ಕಂದಕವನ್ನು ದಾಟಿ ಕೋಟೆ ಮುತ್ತೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿಗೆ ಎಲ್ರಿಗೂ ಗೊತ್ತಾಗ್ತಾ ಇತ್ತು, ಸೈನಿಕರೆಲ್ಲ ಅವ್ರನ್ನ ಹೊಡೆದು ಉರುಳಿ ಸಾಯಿಸ್ತಾ ಇದ್ರು. ಈ ಒಂದು ಉಪಯೋಗಕ್ಕೋಸ್ಕರ ಯಾವುದೇ ಕೋಟೆಯ ಸುತ್ತ ಕಂದಕಗಳನ್ನು ಆಲ್ರೆಡಿ ಕಟ್ಟಿರ್ತಾರೆ. ಹೈದರ್ ಅಲಿಯ ವಶದಲ್ಲಿದ್ದ ಈ ಕೋಟೆಯನ್ನು ಬ್ರಿಟಿಷರು 1768 ಹಾಗೂ 1783ರಲ್ಲಿ 2 ಬಾರಿ ಹೈದರನನ್ನು ಸೋಲಿಸಿ ಈ ಕೋಟೆಯನ್ನು ಬ್ರಿಟಿಷರು ತಮ್ಮ ವಶ ಮಾಡಿಕೊಳ್ತಾರೆ. ಆದರೆ ಹೈದರನ ನಂತರ ಬಂದಂತಹ ಟಿಪ್ಪು ಸುಲ್ತಾನ್ 1784ರಲ್ಲಿ ಈ ಬ್ರಿಟಿಷರನ್ನು ಸೋಲಿಸಿ ಈ ಕೋಟೆಯನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಸೆಪ್ಟೆಂಬರ್ 21, 1790ರಲ್ಲಿ ಬ್ರಿಟಿಷರು ಮತ್ತೆ ಈ ಕೋಟೆಯನ್ನು ಟಿಪ್ಪುವನ್ನು ಸೋಲಿಸಿ ಅವ್ರು ಗೆದ್ಕೊಳ್ತಾರೆ. ಟಿಪ್ಪುವಿನೊಡನೆ ನಡೆಸಿದ ಕೊನೆಯ ಯುದ್ಧ 1799ರಲ್ಲಿ ಪಾಲ್ಘಾಟ್ ಕೋಟೆ ಬ್ರಿಟಿಷರ ಬಲವಾದ ಸೈನ್ಯದ ನೆಲೆಯಾಗತ್ತೆ. ಬ್ರಿಟಿಷರು ಈ ಕೋಟೆಯನ್ನು ಟಿಪ್ಪುವನ್ನು ಸೋಲಿಸಿ ಇವರು ಬಲವಾದ ನೆಲೆಯನ್ನು ಇಲ್ಲಿ ಊರ್ಬಿಡ್ತಾರೆ. ಅಂದಿನಿಂದಲೂ ಈ ಕೋಟೆಯನ್ನು ಟಿಪ್ಪುವಿನ ಕೋಟೆ ಅಂತಲೇ ಕರೀತಾ ಇದ್ದಾರೆ. ಟಿಪ್ಪುವಿನ ಕೋಟೆ ಎಂದೇ ಪ್ರಸಿದ್ಧ ಪಾರಂಪರಿಕ ಕಟ್ಟಡವಾದ ಇದನ್ನು 1766ರಲ್ಲಿ ಮೈಸೂರಿನ ಹೈದರ್ ಅಲಿಯು ನಿರ್ಮಿಸಿದ ಅಂತ ಹೇಳಿದರು. ಭಾರತದ ಪುರಾತತ್ವ ಇಲಾಖೆ ಈ ಕೋಟೆಯನ್ನು ಉತ್ತಮ ರೀತಿಯಲ್ಲಿ ಇರುವಂತೆ ಕಾಳಜಿ ವಹಿಸಿದೆ. ಟಿಪ್ಪುವಿನ ಧೈರ್ಯ ಹಾಗೂ ಶೌರ್ಯಕ್ಕೆ ಈ ಕೋಟೆಯು ಪ್ರತೀಕವಾಗಿದ್ದು, ಬ್ರಿಟಿಷರೊಡನೆ ಹೋರಾಡುವಾಗ ಟಿಪ್ಪು ಮರಣ ಹೊಂದಿದನು. ಅದಾದ ನಂತರವೂ ಟಿಪ್ಪುವಿನ ಸೇನಾ ಮುಖ್ಯಸ್ಥರು ಇಲ್ಲಿದ್ದರು ಅಂತ ಹೇಳಲಾಗುತ್ತೆ. ವಸಾಹತು ಕಾಲದಲ್ಲಿ ಅನೇಕ ದಾಳಿಕೋರರು ಈ ಕೋಟೆಯನ್ನು ವಶಪಡಿಸಿಕೊಂಡರು ಅನ್ನುವ ಒಂದು ಇತಿಹಾಸ ಸಹ ಇದೆ. ಈ ಸ್ಥಳಕ್ಕೆ ಪಾಲಕ್ಘಾಟ್ ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಭಾರತದ ಕೇರಳ ರಾಜ್ಯದ ಒಂದು ಜಿಲ್ಲೆ ಹಾಗೂ ತಾಲೂಕು ಹಾಗೂ ಕೇಂದ್ರಾಡಳಿತ ಪ್ರದೇಶ ಈ ಪಾಲಕ್ಕಾಡ್ ಪ್ರದೇಶ. ಈ ಪಾಲಕ್ಕಾಡ್ ಅನ್ನುವ ಹೆಸರು ಮಲಯಾಳಿ ಶಬ್ದವಾಗಿದ್ದು, ಪಾಲ್ ಅಂದರೆ ಹಾಲು, ಕಾಟು ಎಂದರೆ ಕಾಡು, ಅಂದರೆ ಹಾಲು ತುಂಬಿರುವಂಥ ಕಾಡು, ಪಾಲಕ್ಕಾಡು ಅಂತ ಹೇಳಿ ಹೆಸರು ಬಂದಿರಬಹುದು. ಅಥವಾ ಪಾಲ ವೃಕ್ಷಗಳು ಇಲ್ಲಿ ಬಹಳ ಇದ್ದಾವಂತೆ, ಹಾಗಾಗಿ ಇದಕ್ಕೆ ಪಾಲ ವೃಕ್ಷಗಳ ಕಾಡು, ಪಾಲಕ್ಕಾಡ್ ಅಂತ ಹೇಳ್ಬೋದು ಅಂತೇಳಿ ಅರ್ಥೈಸಲಾಗಿದೆ. ಕೇರಳ ರಾಜ್ಯದ ಮಧ್ಯಭಾಗದ ಜಿಲ್ಲೆ ಇದು. ಉತ್ತರದಲ್ಲಿ ಮಲಪ್ಪುರಂ ಜಿಲ್ಲೆ ಇದೆ, ದಕ್ಷಿಣದಲ್ಲಿ ತ್ರಿಚೂರು ಜಿಲ್ಲೆ ಇದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ತಮಿಳುನಾಡು ಇದೆ. ಈ ಜಿಲ್ಲೆಯ ಅಂದರೆ ಪಾಲಕ್ಕಾಡ್, ಇದರ ವಿಸ್ತೀರ್ಣ 4480 ಚದುರ ಕಿಲೋಮೀಟರ್. ಈ ಕೋಟೆಯು ಚೌಕಾಕೃತಿಯನ್ನು ಹೊಂದಿದೆ. ಈ ಕೋಟೆಯ 4 ಕಡೆಯಿಂದಲೂ ಬಹಳ ಎತ್ತರವಾದ ಗೋಡೆಯನ್ನು ನಿರ್ಮಿಸಲಾಗಿದ್ದು, ಕೋಟೆಯ ಪ್ರವೇಶಕ್ಕೆ ಒಂದು ಸೇತುವೆಯನ್ನು ಸಹ ಕಟ್ಟಲಾಗಿದೆ. ಇದು ಆ ಕಾಲದ ತಾತ್ಕಾಲಿಕ ಸಂದರ್ಭದಲ್ಲಿ ಹೋಗಲು ಬಳಸುತ್ತಿದ್ದ ಸೇತುವೆಯಾಗಿದ್ದು, ಈಗಲೂ ಸಹ ಅದು ಬಹಳ ದುರಸ್ತಿಯಲ್ಲಿದೆ ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ಈ ಸ್ಥಳವನ್ನು ನೋಡಲಿಕ್ಕೆ ಬೆಳಗ್ಗೆ 8 ಗಂಟೆಯಿಂದ ಹೇಳಿ ಸಂಜೆ 6 ಗಂಟೆವರೆಗೂ ಮುಕ್ತವಾಗಿ ಅವಕಾಶ ಇದೆ ಸ್ನೇಹಿತರೆ. ತುಂಬ ಅದ್ಭುತವಾದ ಒಂದು ಈ ಪ್ರದೇಶವನ್ನು ಒಮ್ಮೆಯಾದರೂ ನೋಡಲೇಬೇಕು ಅನಿಸುತ್ತೆ. ಯಾಕೆಂದರೆ ಆ ವಾಸ್ತುಶಿಲ್ಪ, ಆ ಕಟ್ಟಿರುವ ಶೈಲಿ, ಅದರ ಗಟ್ಟುಮುಟ್ಟು, ಆ ಸ್ಥಳ ಯಾವ ಸ್ಥಳದಲ್ಲಿ ಕಟ್ಟಿದ್ದಾರೆ ಆ ಸ್ಥಳದ ಒಂದು ಅಮೋಘವಾದ ದೃಶ್ಯ ಎಲ್ಲವೂ ಸಹ ಅತ್ಯದ್ಭುತವಾಗಿ ಯೋಚಿಸಿ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಕೋಟೆಯನ್ನು ಕಟ್ಟಲಾಗಿದೆ. ಭಾರತದ ಅರಸರು, ನಾಯಕರು, ಹೈದರ್ ಅಲಿ, ಟಿಪ್ಪು ಹಾಗೂ ಬ್ರಿಟಿಷರ ನಡುವೆ ನಡೆದ ಅನೇಕ ಕದನಗಳಿಗೆ ಇದು ಸಾಕ್ಷಿಯಾಗಿದೆ. ಈ ಕೋಟೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಕೋಟೆಯ ಮಧ್ಯೆ ಇರುವ ವಿಶಾಲವಾದ ಮೈದಾನದಲ್ಲಿ ಟಿಪ್ಪುವಿನ ಸೈನಿಕರು ಕುರಿ ಹಾಗೂ ತಮ್ಮ ದನಕರುಗಳನ್ನು ಮೇಯಿಸಲು ಬಿಡ್ತಾ ಇದ್ರು ಅಂತೇಳಿ ಹೇಳಲಾಗುತ್ತೆ. ಇಂದು ಈ ಸ್ಥಳ ಸಾರ್ವಜನಿಕರ ಆಟದ ಮೈದಾನ, ಸಾಮಾಜಿಕ ಕಾರ್ಯಕ್ರಮಗಳಿಗೆ ವೇದಿಕೆಯಾಗಿ ನಿಂತಿದೆ. ಕೋಟೆಯ ಸಮೀಪದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇದೆ. ಆ ಆಂಜನೇಯನ ಗುಡಿಯಲ್ಲಿರುವ ಆಂಜನೇಯನಿಗೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಜೊತೆಗೆ ಇಲ್ಲಿ ರಪ್ಪಡಿ ಎನ್ನುವ ಬಯಲು ಸಭಾಂಗಣ ಹಾಗೂ ಬಂದಿಕೋಣೆ ಇದೆ. ಬಂದಿಕೋಣೆ ಅಂದರೆ ಗೊತ್ತಲ್ವಾ? ಬಂದಿಖಾನೆ ಅಂದರೆ ಜೈಲು. ಹಿಂದೆ ಖೈದಿಗಳಿಗೆ ಹಾಕುವಂತಹ ಒಂದು
ರೂಮ್ಗೆ ಜೈಲ್ ಅಂತ ಕರೀತಾಯಿದ್ರು. ಅದು ಸಹ ಅಂದರೆ ಹೈದರಾಲಿ ಸಮಯದಲ್ಲಿ, ಟಿಪ್ಪುವಿನ ಸಮಯದಲ್ಲಿ, ಜೊತೆಗೆ ಬ್ರಿಟಿಷರ ಸಮಯದಲ್ಲಿ ತಪ್ಪು ಮಾಡಿದಂತಹ ಅಪರಾಧಿಗಳಿಗೆ, ಖೈದಿಗಳಿಗೆ ಅಲ್ಲಿ ಬಂಧಿಸಿಡಲು ಬಂದಿಖಾನೆಯನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಅದರ ಮುಂಭಾಗದಲ್ಲಿ ಅತ್ಯಂತ ಸುಂದರವಾದ ಒಂದು ಕಲ್ಯಾಣಿ, ಜೊತೆಗೆ ಮಕ್ಕಳ ಒಂದು ಆಟಕ್ಕೆ ಒಂದು ದೊಡ್ಡದಾದಂತಹ ಒಂದು ಸಭಾಂಗಣ, ಇದರೊಟ್ಟಿಗೆ ಕೋಟೆಯ ಒಂದು ಭಾಗದಲ್ಲಿ ಮಕ್ಕಳಿಗಾಗಿ ವಿಶೇಷವಾದ ಉದ್ಯಾನವನ ನಿರ್ಮಿಸಿದ್ದಾರೆ. ಕೋಟೆಯ ವಾಸ್ತುಶಿಲ್ಪ ಹಾಗೂ ಇತಿಹಾಸ ಪ್ರಿಯರಿಗೆ ಒಂದು ಸುಂದರ ತಾಣ ಇದು ಅಂತೇಳಿ ಹೇಳ್ಬೋದು. ಕುಟುಂಬದವರೊಡನೆ ಒಂದು ದಿನ ಪ್ರವಾಸ ಇಲ್ಲಿಗೆ ಬರಲಿಕ್ಕೆ ಯಾವುದೇ ರೀತಿಯ ಹಿಂದು ಮುಂದೆ ಯೋಚಿಸದೆ ಆರಾಮ್ಸೆ ಬರಬಹುದು. ಯಾಕಂದರೆ ಅಷ್ಟು ಸುಂದರವಾದ, ಅಷ್ಟು ಐತಿಹಾಸಿಕ ಸ್ಥಳ ಇದು. ಸ್ನೇಹಿತರೆ, ಇದು ಪಾಲಕ್ಕಾಡ್ ಕೋಟೆಯ ಬಂದಿಖಾನೆ. ಹಿಂದೆ ಹೆಂಚಿನಲ್ಲಿ ಬಂದಿಖಾನೆಯನ್ನು ಕಟ್ಟಿದ್ದಾರೆ. ಆ ಬಂದಿಖಾನೆಯ ಮುಂಭಾಗದಲ್ಲಿ ತುಂಬ ದೊಡ್ಡದಾದ ಹಾಗೂ ತುಂಬ ಸುಂದರವಾದ ಕಲ್ಯಾಣಿ ಹಾಗೂ ಉದ್ಯಾನವನವನ್ನು ನಿರ್ಮಿಸಿದ್ದಾರೆ. ಈ ಕಲ್ಯಾಣಿ ಮೆಟ್ಟಿಲುಗಳೇ 106 ಸಂಖ್ಯೆಯಲ್ಲಿದೆ. ಇಂದಿಗೂ ಸಹ ಅಲ್ಲಿನ ಸರ್ಕಾರ, ಕೇರಳ ಸರ್ಕಾರ ಇದನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಸರ್ಕಾರದ ಕೃಪೆಯಿಂದ ಇವತ್ತು ಈ ಕೋಟೆ ಇಂದಿಗೂ ಸುಸ್ಥಿತಿನಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಸ್ನೇಹಿತರೆ, ಈ ಪಾಲಕ್ಕಾಡ್ ಕೋಟೆ ನೋಡಲಿಕ್ಕೆ ನಿಮಗೆ ರೈಲು ಮಾರ್ಗ ಬಹಳ ಒಂದು ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಪಾಲಕ್ಕಾಡ್ ಕೋಟೆ ರೈಲ್ವೆ ನಿಲ್ದಾಣಕ್ಕೆ ಬಹಳ ಸಮೀಪದಲ್ಲಿದೆ. ಒಮ್ಮೆ ಪಾಲಕ್ಕಾಡಿಗೆ ಬಂದ ಮೇಲೆ ಆಟೋ ಅಥವಾ ಟ್ಯಾಕ್ಸಿಯ ಮೂಲಕ ಇಲ್ಲಿಂದ ಹೋಗಬಹುದು. ಇದು ಬೆಂಗಳೂರಿನಿಂದ 410 ಕಿಲೋಮೀಟರ್ ದೂರ ಇದೆ. ಸುಮಾರು 6ರಿಂದ 7 ತಾಸು ಪ್ರಯಾಣ ಬೆಳೆಸಿದರೆ ಸಾಕು, ಈ ಸುಂದರವಾದ ಸ್ಥಳ ನಿಮಗೆ ಪಾಲಕ್ಕಾಡ್ ಕೋಟೆ ನಿಮಗೆ ತಲುಪುತ್ತೆ. ಸ್ನೇಹಿತರೆ, ಈ ಪಾಲಕ್ಕಾಡ್ ಕೋಟೆ, ಅಲ್ಲಿನ ಒಂದು ಕಂದಕ, ಕಲ್ಯಾಣಿ, ಬಂದಿಖಾನೆ, ಮಕ್ಕಳ ಉದ್ಯಾನವನ ಎಲ್ಲವನ್ನ ಸಂಪೂರ್ಣವಾಗಿ ನಿಮಗಾಗಿ ಈ ವಿಡಿಯೋದಲ್ಲಿ ತಂದಿದ್ದೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಈ ಸ್ಥಳವನ್ನು ನೀವೇನಾದ್ರು ನೋಡಿದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಅನುಭವಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ನನ್ನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಸದಾ ಕಾಯ್ತಾ ಇರ್ತೀನಿ. ಮುಕ್ತವಾಗಿ ನೀವು ಇಲ್ಲಿ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.